ಅಪ್ಪ ಇವತ್ತು ಬರುವಾಗ ಇದು ಕರ್ಬೂಜ ಹಣ್ಣು ತಂದರು, ಹಾಗೆ ಜ್ಯೂಸ್ ಮಾಡೋಣ ಅಂತ ಸಿಪ್ಪೆ ತೆಗಿತಾ ಇದ್ದೇನೆ. ನೋಡಿ, ಸಿಪ್ಪೆ ತೆಗ್ದಾಯಿತು, ಈಗ ಜ್ಯೂಸ್ ಮಾಡುವ. ಇದು ನಮ್ಮಲ್ಲಿ ಚಪ್ಪರ್ಚೆಲ್ಲಿ ಅಂತ ಸೇಲ್ತಾರೆ ಆಯಿತಾ. ನೋಡಿ, ನಾನು ಈಗ ಕಟ್ ಮಾಡಿದ್ದೇನೆ ಅದನ್ನು. ಇದು ಎರಡು ಬೀಜ ತೆಗೆಯೋದು ಬೇಡ ಆಯಿತಾ. ಅದು ಬೀಜ ಎಲ್ಲ ತೆಗೆದು ಚಂದ ಕ್ಲೀನ್ ಮಾಡಿ ಆ ಬೀಜನ ಒಣಗಿಸುವ. ತುಂಬಾ ಒಳ್ಳೆಯದದು. ನಾನು ಅದು ಯಾಕೆ ಒಳ್ಳೆಯದು ಅಂತ ನೆಕ್ಸ್ಟ್ ಟೈಮ್ ವೀಡಿಯೋಲ್ಲೇ ಹೇಳ್ತೇನೆ. ನೋಡಿ, ಜ್ಯೂಸ್ ರೆಡಿ ಆಯಿತು, ಈಗ ಕುಡಿಯುವ ಅಂತ. ಇದು ತುಂಬಾ ಬಾಡಿಗೆ ಒಳ್ಳೇದಾಯ್ತಾ, ತುಂಬ ತಂಪು, ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ಮನೆಯಲ್ಲಿ ಕಾಣ್ತದ ಫಂಕ್ಷನ್ ಅಂತ, ಫಂಕ್ಷನ್ ಕಾಣಬೇಕು. ಜಿಕ್ಕಿ ಬಿಗಿ ಕಾಣ್ತಾ ಉಂಟು ನೋಡಿ. ಇದಕ್ಕೆ ಸಾಕಾಗಿದೆ ಆಯಿತಾ, ಎಲ್ಲ ಹೋಗಿ ಬಂದಿತ್ತು. ಈಗ ಬಂದು ಕೂತಿದೆ, ಹಸಿವೆ ಆಗ್ತಾ ಉಂಟು ಕಾಣಬೇಕು. ಮಿಯಾವ್ ಮಿಯಾವ್ ಅಂತ ಹೇಳ್ತಾ ಉಂಟು. ಕತ್ತೆ ಬೆಕ್ಕು ನೋಡಿ, ಅದರದ್ದು ಆ ಕಡೆ ಸ್ವಲ್ಪ ಮನೆಗೆಲ್ಲ ಧೂಪ ಹಾಕುವಂತೆ ಧೂಪ ಹಾಕಿದೆ ನೋಡಿ. ಇದು ಈಗ ಬಂದಿದೆ ಎಲ್ಲೋ ಹೋಗಿ, ಈಗ ಬಂದು ಮಿಯಾವ್ ಮಿಯಾವ್ ಹೇಳ್ತಾ ಉಂಟು. ಕಳ್ಳಬೇಕು, ಇಷ್ಟೊತ್ತಿಗೆ ಇರಲಿಲ್ಲ. ಅರ್ಥಾಗ್ತದೆ ನಿಮಗೆ? ಅರ್ಥಾಗ್ತದೆ? ಎಂತ ನಾಳೆಗೆ ಖಾಲಿ ನಿನ್ನ ಫುಡ್. ಬ್ರೆಡ್ ಹಾಕಿದೆ ತಿನ್ನಬೇಕು, ಇಲ್ಲ ಎಂತ ಬೇಕಾಗ ಮಾಡು. ಇವತ್ತು ಊರಿಗೆ ಹೊರಟಿದ್ದೇವೆ. ಊರಲ್ಲಿ ಕೋಲ ಉಂಟು, ಹಾಗೆ ನೋಡಿ ಬರುವ ಅಂತ ಅಪ್ಪನ ಮನೆಗೆ ಹೋಗ್ತಾ ಇದ್ದೇವೆ. ಈಗ ನೋಡಿ ಬಂದು ತಲುಪಿದ್ದೇವೆ. ಹಾಗೆ ಮಗು ಅಕ್ಕ ಎಲ್ಲ ಇದ್ದಾಗೆ ಆಟ ಆಡ್ತಾ ಇದೆ ಮಗು ಡಾಗಿ ಹತ್ರ. ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಕಸಿನ್ಸ್ ಅವರೆಲ್ಲ ಬಂದಿದ್ದಾಗ, ಅವಾಗ ಮಕ್ಕಳೆಲ್ಲ ಬಂದಿದ್ದಾರೆ. ಓಡಿದ್ಲು ಕಾಲು ನೋಡು, ಕಾಲಿಟ್ಟು ಸ್ಟೈಲ್ ನೋಡಿ ಬಂದು. ನಾನು ತಾತನ ಮನೆಗೆ ಬಂದಿದ್ದೇನೆ. ಅಲ್ಲಿದು ತೋಟ ತೋರಿಸ್ತಾ ನೋಡಿ. ಫುಲ್ ಅದು ತೋಟ ಸುತ್ತ ಆಯಿತಾ. ಮಿಡ್ಲಲ್ಲಿ ಗೋಡು ನೋಡಿ, ಇದು ಗೋಡು ಅಲ್ಲಿ ನೋಡಿ. ಅದು ನನ್ನ ತಾತನ ಮನೆ. ಅಂದೆ ಕೋಲ ಇದೆ, ಹಾಗೆ ಬಂದಿದ್ದೇನೆ. ಕುಂಜಿ ಇಲ್ಲಿ ಬಾ. ಇದೆಂತ ಅಂತ ಗೊತ್ತಾ? ಹೀಗೆ ಕಾಫಿ ಅಂತ ಹೇಳ್ತಾರೆ, ಗೊತ್ತಿರಬೇಕು. ನಂಗೆ ಗೊತ್ತಿಲ್ಲ, ನಾನು ಇವತ್ತೇ ಫಸ್ಟ್ ನೋಡಿದ್ದು. ಎರಡು ಗಿಡ ಇತ್ತು, ಎರಡು ಗಿಡದಲ್ಲಿ ಆಗಿದೆ ಅಂತೆ. ಒಣಗಿಸಿಟ್ಟಿದಾಗ ಬಿಸಿಲಿಗೆ ನೋಡಿ, ಅಡಿಕೆ ಸಾಕಿದ್ದಾರೆ. ಹೂವೆಲ್ಲ ತೋರಿಸ್ತೇನೆ. ಇಲ್ಲೆಲ್ಲ ಚೆಂದ ಆಗ್ತದಲ್ಲ ಹೂವು ಹಬ್ಬಲಿಗೆ. ಇದು ಕೋಳಿ ಜುಟ್ಟು ಪಾಪ ಸತ್ತೋಗಿದೆ ಅಂತ ನೋಡಿ, ಚೆನ್ನಾಗಿದೆ ಅದಕ್ಕೆ. ಇದು ನೋಡಿ, ಒಂದು ದಾಸವಾಳ ಪಿಂಕ್ ಅಲ್ಲ, ಚಂದ ಉಂಟಲ್ಲ. ಇದೊಂದು ಹೂವು, ನಿಮ್ಗೆ ಗೊತ್ತಿಲ್ಲ ಇದು. ಮೆಣಸು ಒಣಗ್ಲಿಕ್ಕೆ ಹಾಕಿದಾಗ. ಇದೊಂದು ಕಲ್ಲರ್ ನೋಡಿ, ಬೇಗ ಅಂತಾಗ. ಇದೊಂದು ಚಂದ ಉಂಟೆ. ಇದು ಎಂಥ ಗಿಡ ಅಂತ ಗೊತ್ತಿಲ್ಲ, ಚಂದ ಉಂಟು. ಪಿಂಕ್ ಗುಲಾಬಿ. ಇದು ನೋಡಿ, ಒಂದೇ ಗಿಡದಲ್ಲಿ ಈ ಕಲ್ಲರ್ ಒಂದು, ಮತ್ತೊಂದು ಈ ಕಲ್ಲರ್. ಚಂದ ಉಂಟಲ್ಲ. ಅದು ಆರೆಂಜ್ ಕಲರ್ ದಾಸವಾಳ. ಅಲ್ಲಿ ಪಿಂಕ್ ಕಲರ್ ಇದೆ, ಅಲ್ಲಿ ಗುಲಾಬಿ ಇದೆ, ಅಲ್ಲಿ ತೋರಿಸ್ತೇನೆ
ನಾಳೆ ತೋರಿಸ್ತೇನೆ, ಟೈಮ್ ಇಲ್ಲ ಈಗ. ಬಾಯ್. ಒಳಗೆಲ್ಲ ಈ ಥರ ಶೆಡ್ಡಾಗಿ ಮಾಡಿ ಒಳಗೆ ಮುಚ್ಚಿದಾಗೆಲ್ಲ ನೋಡಿ. ಇನ್ನೊಂದು ಹೂ, ಇದು ಗೊತ್ತಿರ್ತದೆ ನಾರ್ಮಲ್ ಆಗಿ ಎಲ್ಲರ ಮನೆಗಳಲ್ಲಿ ಇರ್ತದೆ ಅಲ್ಲ. ಇಲ್ಲಿ ನೋಡಿ, ಇದು ಆರೆಂಜ್ ಕಲರ್ ಮುಗ್ಗಾಯ್ತಾ, ದಾಸವಾಳ ಕಾಣಿಸ್ತಿದ್ಯಾ? ತುಂಬ ಹೂ ಇದೆ ಇಲ್ಲಿ ನಮ್ಮ ಊರಲ್ಲಿ. ಇದು ನನ್ನ ತಾತನ ಮನೆ, ಅಪ್ಪನ ಮನೆ. ನಾನು ಅಲ್ಲಿ ಒಂದು ಕಡೆ ಗುಲಾಬಿ ತೋರಿಸ್ತೇನೆ, ಅದು ಆರೆಂಜ್ ಆ್ಯಂಡ್ ಪಿಂಕ್ ಕಲರ್ ಗುಲಾಬಿ ಆಯಿತು, ಎಷ್ಟು ಚಂದ ಉಂಟು ಗೊತ್ತುಂಟ. ಇದು ನೋಡಿ ಪಿಂಕ್ ಕಲರ್ ಮುಗ್ಗಾಗಿದೆ, ಇನ್ನೂ ಆಗಬೇಕು. ಅದು ನೋಡಿ ಯೆಲ್ಲೋ ಕಲರ್ ದಾಸವಾಳ. ಅದು ಕಾಫಿ ಗಿಡ ಅಂತ ತೋರಿಸಿದಲ್ಲ, ಅದು ಕಮ್ಮಿ ಆಗೋದು ಇಲ್ಲಿ. ನಮ್ಮದಲ್ಲಿ ಜಾಸ್ತಿ ಕೊಕ್ಕೋ ಮತ್ತು ಅಡಿಕೆ ಬೆಳೀತಾರೆ, ಆದರೆ ಇಲ್ಲಿ ಕಾಫಿ ಗಿಡ ಸಹ ಉಂಟು. ನನಗೆ ಶಾಕ್ ಆಗ್ತದೆ ಈ ಸತಿ ಇದು ಪೆಪ್ಪಾಗ. ಅಂದರೆ ತೋರಿಸೋದು ಅಂದರೆ ಯಾಕಂದರೆ ಏನಾದರೂ ವ್ಲಾಗ್ ಮಾಡಲೇಬೇಕಲ್ಲ, ಅದಕ್ಕೆ ನನಗೆ ಹೂ ಅಂದರೆ ಇಷ್ಟ. ಅದಕ್ಕೆ ಇದು ರೆಡ್ ಕಲ್ಲಗ, ಅದು ನೋಡಿ ಯೆಲ್ಲೋ ಕಲ್ಲರ್ದು ಹಾಗೆ. ಕಾಫಿ ಹಣ್ಣು ತೋರಿಸ್ತೇನೆ ನೋಡಿ, ಆಗಿದೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ. ವಾವ್, ಚೆನ್ನಾಗಿದೆ ಅಲ್ಲ. ನಾನು ಫಸ್ಟ್ ಟೈಮ್ ಆಯಿತಾ ಕಾಫಿ ಹಣ್ಣು, ಒಂದು ಬಿದ್ದೋಯ್ತು ತಿನ್ನೋದು. ಸಖತ್ತಾಗಿದೆ ಕಾಫಿ ಹಣ್ಣು ನೋಡಿ. ಅದದು ಬೀಜ ಈ ಥರ ಸಿಕ್ತು ಒಳಗಡೆದು. ಮತ್ತು ಬಳ್ಳಿ ಅಂತ ಗೊತ್ತಿಲ್ಲ, ಹಾಕಿದಾಗೆ ಕೇಳಿ ಹೇಳ್ತೇನೆ. ಇದು ಮೇ ಬಿ ಇದು ಎಂಥ ಬಳ್ಳಿ ಅಂತ ಕಮೆಂಟ್ಸ್ ಮಾಡಿ, ನಂಗೆ ಗೊತ್ತಿಲ್ಲ. ಈ ಥರ ಹೂ ಆಗ್ತಿದೆ ನೋಡಿ, ಹಾಕಿದ್ದೀರಾಗೆ ತಗಕ್ಕಾಗಿದೆನಾ ಎಂತ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ನಾನು ಹಾಗೆ ಹೇಳಿದ್ದು ಪಿಂಕ್ ಕಲರ್ದು ಚಂದ ಉಂಟಲ್ಲ ಗಿಡ. ಇದೊಂದು ನೋಡಿ ಆರೆಂಜ್ ಕಲರ್ ಆಗಿದೆ, ಎಷ್ಟು ಚಂದ ಉಂಟು ನೋಡಿ, ಸೂಪರ್. ಪಿಂಕ್ ಕಲರ್ದು ಇದು ಏನೋ ತಗಕ್ಕಾಗಿ ಬಳ್ಳಿ ಬರ್ಲಿಕ್ಕೆ ಹಾಕಿದಾಗೆ. ಇದು ಸಹ ಎಂತ ಅಂತ ಗೊತ್ತಿಲ್ಲ. ಇದೊಂದು ಹೂ ನೋಡಿ, ಆರೆಂಜ್ ಕಲರ್ ಆಗ್ತದಲ್ಲ, ಗೊತ್ತಿರ್ತದೆ ಅದಕ್ಕೆ ಎಂತ ಹೆಸರು, ನಕ್ಷತ್ರ ಹೂವು ಅಂತ ನೋಡಿ. ಎಲ್ಲ ಆಗಿದೆ. ಇದೊಂದು ಎಂಥದ್ದು ಆಗಿದೆ, ಅದು ಒಣಗಿ ಹೋಗಿದೆ, ಎಂತ ಅಂತ ಗೊತ್ತಿಲ್ಲ. ಪಿಂಕ್ ಗುಲಾಬಿ ನೋಡಿ, ಮತ್ತು ಆರೆಂಜ್, ಇದು ಪಿಂಕ್ ಕಲರ್ದು ಜಾಮೂನು ಚಂದ ಆಗ್ತದೆ. ಜಾಮೂನು ಎಂತ ಕೊಯ್ಯೋ ಎಲ್ಲೋವಿಗೆ ಹಾಕಿದಾಗ ಇಲ್ಲಿ ಗೆಡ್ಡೆ ನೋಡಿ ಆಗಿದೆ, ಅಲ್ಲೇನೋ ಹಾಕಿದಾಗಿದೆ ಅಂತ ಗೊತ್ತಿಲ್ಲ. ಗಿಡ ಹಾಕಿದ್ದಾರೆ, ಗೌರಿ ಉಂಟು, ಇದೆಂತ ಅಂತ ಗೊತ್ತಿಲ್ಲ. ಮಲ್ಲಿಗೆ ಸಾಕಿದಾಗೆ ನೋಡಿ, ಚಿಕ್ಕದು ಚಿಕ್ಕು. ಇದನ್ನು ತೋರಿಸ್ಲೇ ಇಲ್ಲ ನಾನು ನಿಮಗೆ ನೋಡಿ, ಚಿಕ್ಕು. ಇವಾಗ ನಾವು ನೈಟ್ ದೈವನಾಥನ ಸೇವೆಗೆ ಬಂದಿದ್ದೇವೆ. ಇದು ನಮ್ಮದು ಆದಿಮನೆ, ಅಲ್ಲಿ ಮೇಲೆ ಚಾವಡಿಯಗಳು ಹಾಗೆ ನೋಡುವ ಅಂತ ಹೇಳಿ ಬಂದಿದ್ದೇವೆ. ಸ್ಟಾರ್ಟ್ ಆಗಲಿಲ್ಲ ಇನ್ನೂ ಕೂಡ. ನಾನು ಇವಾಗ ರೂಮಿಗೆ ಬಂದೆ, ಅಂದರೆ ನನಗೆ ತಲೆ ಸಹ ನೋವಾಗ್ತಿತ್ತು, ಹಾಗೆ ನಿದ್ದೆ ಕೂಡ ಬಂದಾಗ ಆಗ್ತಿತ್ತು. ಅದು ಮಾಡಲಿಲ್ಲ, ಹಾಗೆ ಒಳಗಿಂದ ನೋಡುವ ಅಂತ ನೋಡ್ತಾ ಇದ್ದೆ. ಈಗ ನಾವು ಆದಿಮನೆಗೆ ಬಂದಿದ್ದೇವೆ. ನನಗೆ ಈಗ ಸ್ವಲ್ಪ ಕ್ಲಿಯರ್ ಆಯಿತು, ಹಾಗೆ ಹೊರಗೆ ಬಾಗಿಲ ಹತ್ರ ಬಂದು ವೀಡಿಯೋ ಮಾಡ್ತಾ ಇದ್ದೇನೆ. ಅಲ್ಲಿ ಕೆಲವಾಗೆಲ್ಲ ವೀಡಿಯೋ ಆಚೆಯವಾಗೆಲ್ಲ ಇದು ಕೋಲೆಲ್ಲ ಹೇಗಿರ್ತದೆ ಅಂತ ನೋಡಿರೋದಿಲ್ಲಲ್ಲ, ಹಾಗೆ ತೋರಿಸುವ ಅಂತ ಒಂದು ವೀಡಿಯೋ ಮಾಡಿದ್ದೇನೆ ನೋಡಲಿ ಅಂತ, ಚಿಕ್ಕದೊಂದು. ಈಗ ಊಟ ಎಲ್ಲ ಆಯಿತು ನಮ್ಮದು, ಇನ್ನು ಕೋಲ ಎಲ್ಲ ಆಯಿತು. ಇವತ್ತಿದ್ದು ನೈಟಿದು ಇನ್ನೊಂದು ಹೊರಡುದು. ಇವತ್ತು ವೆಜ್ ಮಾಡಿದರು ಮಾತ್ರ, ನಾಳೆ ನಾನ್ ವೆಜ್ ಉಂಟು, ಅಂದರೆ ಹಾಗಕ್ಕೆದೆಲ್ಲ
ನಾನ್ ವೆಜ್ ಹಂದಿ ಸಹ ಇರ್ತದೆ, ಕೋಳಿ ಸಹ, ಚಿಕನ್ ಸಹ ಇರ್ತದೆ, ಪೋರ್ಕು ಸಹ ಇರ್ತದೆ. ಹಾಗೆ ಇವತ್ತೆಲ್ಲ ಮುಗ್ದಾಯಿತು ಕೋಲ ಎಲ್ಲ. ಇನ್ನು ನಾವು ಹೊರಡುದು ಮನೆಗೆ, ನಮ್ಮ ಮನೆಗೆ, ತಾತನ ಅಪ್ಪನ ಮನೆಗೆ. ಸೊ ಸರಿ, ಇನ್ನು ನಾಳೆ ಸಿಗುವ. ನಾಳೆ ಸಹ ಕೋಲ ಉಂಟು, ನಾಳೆ ದಿವಸ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಇವತ್ತಿದು ಇಷ್ಟೇ. ಓಕೆ, ಬಾಯ್, ಟೇಕ್ ಕೇರ್.